ಹೊರನಾಡ ಕನ್ನಡಿಗರ ಪ್ರತಿಷ್ಠಿತ ಜಾತೀಯ ಸಂಘ ಸಂಸ್ಥೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಸಂಚಾಲಿತ ಗುರುನಾರಾಯಣ ರಾತ್ರಿ ಪ್ರೌಢಶಾಲೆಯ 64ನೇ ವಾರ್ಷಿಕೋತ್ಸವ ಮತ್ತು ಪಾರಿತೋಷಕ ವಿತರಣಾ ಸಮಾರಂಭವು ದಿನಾಂಕ 11 ಜನವರಿ 2025 ಶನಿವಾರ ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದ 5ನೇ ಮಹಡಿಯ ಗುರುನಾರಾಯಣ ಸಭಾಂಗಣದಲ್ಲಿ ಜರುಗಿತು. ಆರಾಧ್ಯ ಬಡಿಗೇರ್ ಅವರ ಪ್ರಾರ್ಥನಾ ನೃತ್ಯದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಂಡಿತು. ವಿಘ್ನ ವಿನಾಯಕ ವಿನಯಕರುಳಿಯ ಗಣಪತಿ ಜಯ ಜಯ ಕಿಟ್ಟ ಪುಟ್ಟ ಚಕ್ಕಟಣಿ ಎನ್ನಂ ಕಿಟ್ಟ ಪುಟ್ಟ ಚಕ್ಕಟಣಿ ಎನ್ನಂ ಕದಿಕ ತುದಿಕ ಯಾನೆ ಉಗತವ ಕಿಟ್ಟ ಕಿಟ್ಟ ಚಕ್ಕಟೆ ತೊಂಗ ದೇವಗ ಗಣಪತಿ ಕಿಟ್ಟ ಕಿಟ್ಟ ಚಕ್ಕಟೆ ತೊಂಗ ಗಣಪತಿ ಬಳಿಕ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ನೀಡಿದರು. ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ.
उल्लादे डोंगरान ग उल्लादे डोंगरान पालखीला नाचून गुलाल उडवून चैताचे मैदान ग चैताचे मैदान गाय तुझं देऊळ साजतय उल्लादे डोंगरान ग उल्लादे डोंगरान पालखीला नाचून गुलाल उडवून चैताचे मैदान ग चैताचे ಬಳಿಕ ಸಂಸ್ಥೆಯ ಅಧ್ಯಕ್ಷ ಹರೀಶ್ ಜಿ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ 64ನೇ ವಾರ್ಷಿಕೋತ್ಸವ ಮತ್ತು ಪಾರಿತೋಷಕ ವಿತರಣಾ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಬಿಲ್ಲವರ ಅಸೋಸಿಯೇಷನ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ ಜಿ ಸಾಲಿಯಾನ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಸೋಸಿಯೇಷನ್ ಮುಂಬೈ 1932ರಲ್ಲಿ ಸ್ಥಾಪನೆಗೊಂಡಿತು. ಅದೇ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಸಮಾಜದ ಜನರು ಒಗ್ಗಟ್ಟಾಗಿರಬೇಕು ಹಾಗೂ ಸಮಾಜದ ಪ್ರಗತಿಯಾಗಬೇಕೆಂಬ ಉದ್ದೇಶದಿಂದ ಬಿಲ್ಲವರ್ ಅಸೋಸಿಯೇಷನ್ ವನ್ನು ರಚಿಸಿದರು. ಕಳೆದ 92 ವರ್ಷದಲ್ಲಿ ಸುಮಾರು 27 ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಅಧ್ಯಕ್ಷರನ್ನು ಸೇರಿ 27 ಅಧ್ಯಕ್ಷರ ಹಾಗೂ ಕಾರ್ಯಕಾರಿ ಸಮಿತಿಯ ನಿಸ್ವಾರ್ಥ ಪ್ರಾಮಾಣಿಕ ಸೇವೆಯಿಂದ ಬಿಲ್ಲವರ್ ಅಸೋಸಿಯೇಷನ್ ಇಂದು ಹೆಮ್ಮರವಾಗಿ ಬೆಳೆದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇಂಥ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಜನಪರ ಸೇವೆಯನ್ನು ಮಾಡುತ್ತಿರುತ್ತೆ. ಇಂದು ಬಿಲ್ಲವರ್ ಅಸೋಸಿಯೇಷನ್ನ 2 ಶಾಲೆಗಳಿವೆ. ಗುರುನಾರಾಯಣ ರಾತ್ರಿ ಶಾಲೆ ಹಾಗೆ ನಾರಾಯಣ ಗುರು ಶಾಲೆ ಪಡುಬಳ್ಳೆ. ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ಇದೆ. ಈ 2 ಶಾಲೆಗಳು, ಈ 3 ಶಾಲೆಗಳು ಉತ್ತಮ ಫಲಿತಾಂಶವನ್ನು ಪ್ರತಿ ವರ್ಷ ತರುತ್ತಿದೆ. ಅದೇ ರೀತಿ ನಮ್ಮ ಪ್ರತಿಷ್ಠಿತ 75 ವರ್ಷ ಇತಿಹಾಸ ಇರುವಂತಹ ಪ್ರತಿಷ್ಠಿತ ಗುರುನಾರಾಯಣ ರಾತ್ರಿ ಶಾಲೆ, ಗುರುನಾರಾಯಣ ಯಕ್ಷಗಾನ ಮಂಡಳಿ ಬಿಲ್ಲವರ್ ಅಸೋಸಿಯೇಷನ್ ಅಧಿಕಾರದಲ್ಲಿದೆ. ಅದೇ ರೀತಿ ಪ್ರತಿಷ್ಠಿತ ನಮ್ಮ ಅಕ್ಷಯ ಮಾಸಪತ್ರಿಕೆಯು ಬಿಲ್ಲವರ್ ಅಸೋಸಿಯೇಷನ್ನ ಮುಖವಾಣಿಯಾಗಿ ಹೆಸರು ಪಡೆದಿದೆ ಎಂದು ಹೇಳಲು ಬಯಸುತ್ತೇನೆ. ಅದೇ ಅಲ್ಲದೆ ವಿವಿಧ ಕಡೆಯಲ್ಲಿ ಭಿವಂಡಿ, ಲೋನಾವಾಲಾ, ನವಿ ಮುಂಬೈ, ಥಾನಾ ಹಾಗೂ ಈ ವೆಸ್ಟರ್ನ್ ಸೈಡ್ ಅಲ್ಲಿ ಸುಮಾರು ಅಲ್ಲಲ್ಲಿ 22 ಸ್ಥಳೀಯ ಕಚೇರಿಗಳು ತಮ್ಮ ಬಿಲ್ಲವರ್ ಅಸೋಸಿಯೇಷನ್ನ ಕಾರ್ಯಕ್ರಮಗಳನ್ನು, ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಾ ಅದರ ಕಟ್ಟ ಕಡೆಯ ಜನರಿಗೂ ತನ್ನ ಕಾರ್ಯಕ್ರಮಗಳ ಪ್ರಯೋಜನವನ್ನು ಮುಟ್ಟಿಸುವ ದೊಡ್ಡ ಕೆಲಸವನ್ನು ಮಾಡುತ್ತಿದೆ. ಗುರುನಾರಾಯಣ ರಾತ್ರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಮಲ್ಲಿಕಾರ್ಜುನ್ ಬಡಿಗೇರ್ ಶಾಲಾ ವರದಿ ವಾಚಿಸಿದರು. ಕರ್ಮಭೂಮಿಯಲ್ಲಿ ಹಗಲಿನಲ್ಲಿ ದುಡಿತಿರುವ ಕಾರ್ಮಿಕರಿಗೆ ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕೆಂಬ ಸದುದ್ದೇಶದಲ್ಲಿ ಕಳೆದ 7 ದಶಕಗಳಿಂದ ರಾತ್ರಿ ಶಾಲೆಯನ್ನು ತೆರೆದು ಉಚಿತ ಶಿಕ್ಷಣ ನೀಡುವ ಮೂಲಕ ಕನ್ನಡ ಮಕ್ಕಳಿಗೆ ಆಶಾಕರಣ ಮೂಡಿಸಿದೆ ಎಂಬುದನ್ನು ಹೇಳಲು ಸಂತೋಷವೆನಿಸುತ್ತದೆ. ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಶಾರದಾ ಪೂಜೆ, ಅಂತರ್ವರ್ಗ ಪ್ರತಿಭಾ ಸ್ಪರ್ಧೆ, ವಾರ್ಷಿಕ ಕ್ರೀಡಾ ಮಹೋತ್ಸವ, ಶಾಲಾ ವಾರ್ಷಿಕೋತ್ಸವ ಹೀಗೆ ಮುಂತಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯ ಮಕ್ಕಳಿಗಾಗಿ ವಿಶೇಷ ಕಂಪ್ಯೂಟರ್ ಶಿಕ್ಷಣ ನೀಡುತ್ತಿದ್ದು ಗಣಿತ ಮತ್ತು ವಿಜ್ಞಾನ ತರಬೇತಿ ಶಿಬಿರ ನಡೆಸಲಾಗುತ್ತದೆ. ರೈಲ್ವೆ ಪಾಸ್, ಬಸ್ ಪಾಸ್ ಕೊಡುವುದರ ಮೂಲಕ ಉಚಿತವಾಗಿ ಶಿಕ್ಷಣ ಕೊಡಲಾಗುತ್ತದೆ. ಇತ್ತೀಚಿನ ವರ್ಷಗಳಂತೂ ಎಸ್ಎಸ್ಸಿ ಪರೀಕ್ಷೆಯಲ್ಲಿ 100 ಫಲಿತಾಂಶ ಮುಂಬೈ ಎಲ್ಲ ಮಾಧ್ಯಮದ ರಾತ್ರಿ ಪ್ರೌಢಶಾಲೆಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಹೆಗ್ಗಳಿಕೆ ನಮ್ಮ ಶಾಲೆಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಹಲವಾರು ಬಾರಿ 100 ಫಲಿತಾಂಶ ಪಡೆದ ನಮ್ಮ ಶಾಲೆ ಮೆಚ್ಚುಗೆ ಪಡೆದಿದೆ. ಅಷ್ಟೇ ಅಲ್ಲದೆ ಕಳೆದ ವರ್ಷ 2024ರಲ್ಲಿ ನಡೆದ ಎಸ್ಎಸ್ಸಿ ಪರೀಕ್ಷೆಯಲ್ಲಿಯೂ ಕೂಡ ನಮ್ಮ ಶಾಲೆ 100% ಫಲಿತಾಂಶ ದೊರಕಿದ್ದು ನಮ್ಮ ಮಾತೃ ಸಂಸ್ಥೆ ಹೋಗುವ ಶಾಲೆಗೆ ಕೀರ್ತಿ ತಂದಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಕೊಡ ಮಾಡುವ ಕನ್ನಡ ಮಾಧ್ಯಮ ಪ್ರಶಸ್ತಿಗಾಗಿ 2024ರ ಮಾರ್ಚ್ನಲ್ಲಿ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮೀನಾಕ್ಷಿ ಅವರಿಗೆ ಮತ್ತು ಸರಸ್ವತಿ ಕಾಂಬ್ಳೆ, ಸಂದೀಪ್ ಸೋಮಶೇಖರ್ ಇವರಿಗೆ ಕನ್ನಡ ಮಾಧ್ಯಮ ಪ್ರಶಸ್ತಿ ಮತ್ತು ನಗದು ಹಣವನ್ನು ಪಡೆಯಬೇಕೆಂದು ಶಿಫಾರಸು ಮಾಡಲಾಗಿದೆ. ಅಷ್ಟೇ ಅಲ್ಲದೆ 2023ರಲ್ಲಿ ಎಸ್ಎಸ್ಸಿ ಪರೀಕ್ಷೆ ಪ್ರಥಮ ಸ್ಥಾನ ಪಡೆದ ಮಗುವೇರ್
ಆಕಾಶ್ ಮಗುವಿ, ದ್ವಿತೀಯ ಸ್ಥಾನ ಪಡೆದ ಅರುಣಾ ಪವಾರ್, ತೃತೀಯ ಸ್ಥಾನ ಪಡೆದ ಕವಿತಾ ರಾಠೋಡ್ ಇವರಿಗೆ ಕನ್ನಡ ಮಾಧ್ಯಮ ಪ್ರಶಸ್ತಿ 12,000, 11,000, 10,000 ನಗದು ಬಹುಮಾನ ಪಡೆದಿದ್ದಾರೆ. ಆ ಮಕ್ಕಳಿಗೆ ನಮ್ಮ ಶಾಲೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. maharashtraeducation.com ವತಿಯಿಂದ 2024-25ರಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮವಾಗಿ ಮೂಡಬಂದ ಶಾಲೆಗಳ ಸಮೀಕ್ಷೆ ಮಾಡಲಾಗಿತ್ತು. ಅಂತಹ ಶಾಲೆಗಳಲ್ಲಿ ಒಂದಾದ ನಮ್ಮ ಶಾಲೆಗೆ ಡೈನಾಮಿಕ್ ಪ್ರಶಸ್ತಿಯನ್ನು 2024 ಅಕ್ಟೋಬರ್ 4ರಂದು ಶಾಲೆಗೆ ದೊರಕಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಪ್ರಶಸ್ತಿಯನ್ನು ಮಾತೃ ಸಂಸ್ಥೆಗೆ ಅರ್ಪಿಸುತ್ತೇನೆ. ಪಡೆಯಲು ಪ್ರಯತ್ನಶೀಲರಾದ ಶಾಲಾ ಸಮಿತಿಯ ಪದಾಧಿಕಾರಿಗಳಿಗೂ ಪ್ರಶಸ್ತಿ ನೀಡಿ ಸತ್ಕರಿಸಿ education.com ಇವರಿಗೆ ನನ್ನ ಕೃತಜ್ಞತೆಗಳು. ಗೌರವ ಅತಿಥಿಗಳಾದ ಆಹಾರ್ನ ನೂತನ ಅಧ್ಯಕ್ಷ ಸುಧಾಕರ್ ಟಿ ಶೆಟ್ಟಿ, ಆಹಾರ್ ವಲಯ ಉಪಾಧ್ಯಕ್ಷ ಮಹೇಂದ್ರ ಎಸ್ ಕರ್ಕೇರ, ಸಮಾಜ ಸೇವಕ ಪ್ರಕಾಶ್ ನಾಯಕ್, ಶಿಕ್ಷಣ ಪ್ರೇಮಿ ಸಿಎ ಪ್ರಕಾಶ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ವೇದಿಕೆಯ ಗಣ್ಯರು ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದರು. ಕಳೆದ ವರ್ಷದ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ಗುರುನಾರಾಯಣ ರಾತ್ರಿ ಶಾಲೆಯ ವಿದ್ಯಾರ್ಥಿನಿ ಮೀನಾಕ್ಷಿ ಹೇಮನಾಥ್ ಪೂಜಾರಿ ಅವರಿಗೆ ಅಕ್ಷಯ ಮಾಸಿಕದ ಗೌರವ ಅಧ್ಯಕ್ಷ ದಿವಂಗತ್ ಎಂಬಿ ಕುಕ್ಯಾನ್ ಕೊಡಮಾಡುವ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು. ಅತಿಥಿ ಗಣ್ಯರು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ಸ್ಕೂಲ್ ಈ ಕಾಲದಲ್ಲಿ ಕೂಡ ಮುಂಬೈಯಲ್ಲಿ ಇದೆ ಆ್ಯಂಡ್ ಸ್ಟೂಡೆಂಟ್ಸ್ನವರು ಇಷ್ಟು ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಫೀಲ್ಡ್ ಆ್ಯಸ್ ವೆಲ್ ಆ್ಯಸ್ ಸ್ಪೋರ್ಟ್ಸ್ ಫೀಲ್ಡ್ ಆಲ್ಸೋ ವಿ ಫೀಲ್ ವೆರಿ ಪ್ರೌಡ್ ಲೈಕ್ ಯಂಗರ್ ಜನರೇಷನ್. ನೀವು ಪ್ರೈಮ್ ಮಿನಿಸ್ಟರ್ನ ಭಾಷಣ ಯಾವಾಗಲೂ ಕೇಳಿರ್ಬೋದು. ಎಜುಕೇಷನ್ ಈಸ್ ಅ ಫ್ಯೂಚರ್ ಫಾರ್ ಎನಿ ಕಂಟ್ರಿ ಆ್ಯಂಡ್ ಇಂಡಿಯಾ ಈಸ್ ಅ ಡೆವಲಪಿಂಗ್ ಕಂಟ್ರಿ. Definitely we all together achieve all this. I would like to congratulate all the students who has participated in this field, in education field as well as sports also. And also whoever has not got the prize, not necessarily you should feel disappointed. You keep trying it and you will succeed in this thing. Teachers and students, actually we should call all the teachers our guru. That parampara we need to keep it on, because guru has the highest whatever blessings we get from them after our mother and father. So I wish all of you all the best. And thank you so much for honoring. ಅದು ಒಂದು ಅದ್ಭುತವಾದಂಥ ಈ ಶಾಲೆಯಲ್ಲೇ ಓದೋದೇ ಒಂದು ಪುಣ್ಯದ ಕೆಲಸ. ಅವರ ಆದರ್ಶ ಮತ್ತು ತತ್ವಗಳನ್ನ ಪಾಲಿಸ್ತಾ ನೀವೆಲ್ಲ ಹೋಗ್ತಾ ಇದ್ದೀರಿ. ನಾನೇನು ಹೆಚ್ಚಿಗೆ ಹೇಳೋ ಅಗತ್ಯನೇ ಇಲ್ಲ. ಸಮಾನತೆ ಬಗ್ಗೆ ಎಷ್ಟೊಂದು ಹೋರಾಟ ಮಾಡಿದ್ರು ಅವರೆಲ್ಲ. ಅದನ್ನೆಲ್ಲ ನಾವು ಪಾಲಿಸಿದರೆ
ಯಾವುದೇ ಕಷ್ಟ ಇರೋದಿಲ್ಲ. ಪ್ರತಿಭೆಗಳು ಕೂಡ ಉತ್ತಮವಾಗಿ ಹೊರಬರ್ತಾ ಇರ್ತವೆ. ಈಗಾಗಲೇ ಸಮಯ ಆಗಿದೆ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಎಲ್ಲ ಮಕ್ಕಳಿಗೆ ನಾನು ಒಂದು ಮಾತು ಹೇಳ್ತೇನೆ ಅಷ್ಟೇ. ಒಂದು DVG ಅವರ ಒಂದು ಕವನದ ಮೂಲಕ ನಾನು ಒಂದು ಅಷ್ಟು ಹೇಳಿ ಮುಗಿಸ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗ ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಹಾಗೆ ಎಷ್ಟೇ ಕಷ್ಟಗಳು ಬಂದರೂ ವಿಧಿಗಳು ಕಷ್ಟ ಸುರಿಸಿದರೂ ನಾವು ಕಲ್ಲು ಬಂಡೆಯಾಗಿರಬೇಕು. ಬೆಟ್ಟದ ಕೆಳಗಿನ ಹುಲ್ಲಿನಂತೆ ಬಂಡೆಗಳು ಬಿದ್ದಾಗ ಕೂಡ ಅದು ಹುಲ್ಲು ತಲೆಬಾಗಿ ಮತ್ತೆ ಎದ್ದು ನಿಲ್ತದೆ. ಹಾಗೆ ನಮ್ಮ ಜೀವನ ಇರಲಿ, ಅದೇ ನಮಗೆ ಅವರ ಮಾತುಗಳು ಸ್ಫೂರ್ತಿಯನ್ನು ಕೊಡಲಿ ಅಂತ ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಆಯೋಜನೆ ಮಾಡಿ ಸುಂದರವಾದ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ಸಂಚಾಲಕರಿಗೂ ನಾನು ವಂದಿಸ್ತಾ ನನ್ನ 4 ಮಾತು ಮುಗಿಸ್ತೇನೆ. My best wishes to all the students for their exams and their future life. And I express my gratitude to the teachers and management of Guru Narayana School for making my school the number 1 in the state. I expect a loud applause for all the teachers for their great efforts. Thank you. ಇದೇ ಸಂದರ್ಭ ಶಾಲಾ ಶಿಕ್ಷಕೇತರ ವೃಂದವನ್ನು ಗೌರವಿಸಲಾಯಿತು. ಶಾಲಾ ಶಿಕ್ಷಕಿ ಹೇಮಾಗೌಡ ತಮ್ಮ ಅನಿಸಿಕೆ ತಿಳಿಸಿದರು. ಗೌರವ ಸಲಹೆಗಾರರಾದ ರವೀಂದ್ರ ಅಮೀನ್ ಸರ್ ಅವರನ್ನು ನೆನೆಸುವುದು ಅತಿ ಮುಖ್ಯ. ಏಕೆಂದರೆ ರವೀಂದ್ರ ಅಮೀನ್ ಸರ್ ಅವರ ಸಹಕಾರದೊಂದಿಗೆ ನಾವೆಲ್ಲ ಶಿಕ್ಷಕರು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನೂ ಸಹ ನೆನೆಸಲಿಕ್ಕೆ ಬಯಸ್ತೇನೆ. ರವೀಂದ್ರ ಅಮೀನ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಸತ್ಕರಿಸಲಾಯಿತು. ಬಿಲ್ಲವರ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಹರೀಶ್ ಜಿ ಸಾಲಿಯಾನ್ ಅವರನ್ನು ಶಾಲೆಯ ವತಿಯಿಂದ ಗೌರವಿಸಲಾಯಿತು. ಅಧ್ಯಕ್ಷೀಯ ಭಾಷಣ ಮಾಡಿದ ಹರೀಶ್ ಅಮೀನ್ ಅವರು ವಿದ್ಯಾರ್ಥಿಗಳು ಗುರುಗಳನ್ನು, ವಿದ್ಯಾದಾನ ನೀಡಿದ ಸಂಘ ಸಂಸ್ಥೆಗಳನ್ನು ಎಂದೆಂದಿಗೂ ಮರೆಯಬಾರದು ಎನ್ನುತ್ತಾ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು. एकदम उनको कुछ वो अपने बच्चे लोग को कैसे पढ़ाते ऐसे पढ़ाते आप लोग को, उनको कभी भी याद रखिए. और संस्था ये जो गुरु नारायण नाइट स्कूल का बिलावर एसोसिएशन का है, उनको कभी मत भूलिए. बिकॉज आज उन लोग आप लोग को शिक्षा देते हैं. हमारे ब्रह्मश्री नारायण गुरु का तत्व है कि एजुकेशन से हम लोग स्ट्रांग होंगे. आप लोग इंडिपेंडेंट हो जाइए. एजुकेशन से, पढ़ाई करने से. सेकंड, अपने माँ बाप को कभी भी याद रखिए. माँ बाप को भूलिए मत. माँ बाप अपने भगवान होते हैं. तो पेरेंट्स अपने भगवान को अपन कैसा, भगवान को मैं नहीं बोलता हूँ पूजा मत करो, मगर माँ बाप को पहला पूजा करो, फिर भगवान बोलते हैं. उनको पूजा करेंगे तो. और तीसरा, ज़्यादा मोबाइल्स में थोड़ा दूर रह जाइए. लास्ट ईयर आप लोग को बेस्ट एजुकेशन टुडे ने बेस्ट स्कूल अवार्ड दिया है एक्चुअली, वैल्यू फॉर. तो वो आप लोग का जो प्रिंसिपल, हेडमास्टर है, मैनेजमेंट टीम है, टीचर्स के और स्पेशली स्टूडेंट्स को जाता है. बिकॉज आप लोग का मेहनत से वो मिला है. और भी कोशिश करिए. हम लोग को ऑलमोस्ट 100% रिजल्ट आ रही है.
वो टीचर्स, पेरेंट्स और आप लोग का हार्ड वर्किंग से आ रही है। हम लोग एसोसिएशन क्या चाहते हैं कि आप लोग का बच्चे लोग का अच्छा एजुकेशन दिया जाए। अच्छा एजुकेशन से आपकी तरक्की हो जाए, आप लोग अच्छा स्कूल कॉलेजेस में एडमिशन हो जाए और आप लोग का अच्छा फ्यूचर हो जाए। ये हमारा गुरु का तत्व है। एजुकेशन में बिलावर एसोसिएशन साल में करोड़ों रुपए खर्चा करता है, करोड़ों रुपए खर्चा करता है। इधर नाइट स्कूल है और मैंगलोर में भी एक स्कूल है जहाँ पे सभी समाज के बच्चे लोग आके पढ़ाई करते हैं। ऑलमोस्ट 600 बच्चे लोग हैं उधर। हम लोग बहुत नॉमिनल फीस वहाँ लेते हैं। करोड़ों रुपए का खर्चा हम लोग एसोसिएशन हमारे डोनर लोग से लेते हैं, हमारे वेल विशर से लेके आप लोग को देते हैं, सो दैट हम लोग एजुकेशन मिलने से हम लोग एजुकेशन में स्ट्रांग हो जाए। तो बेस्ट विशेस जो मैं ज़्यादा नहीं बोलता हूँ, मैं ऑलमोस्ट बहुत टाइम से आप लोगों को एडवाइस देते रहा है और टीचर्स लोग अच्छे काम कर रहे हैं। मुझे बहुत खुशी की बात है, अच्छा रिजल्ट्स आ रही है, 100% रिजल्ट अच्छी है, ಖುಷಿ की बात है। ಬಿಲ್ಲವರ ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಮೋಹನ್ ಕೋಟ್ಯಾನ್, ಜಯಂತಿ ವರದ್ ಉಳ್ಳಾಲ್, ಗೌರವ ಕೋಶಾಧಿಕಾರಿ ರವಿ ಸನಿಲ್, ಮಾಜಿ ಉಪಾಧ್ಯಕ್ಷ ಶಂಕರ್ ಡಿ ಪೂಜಾರಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೆ ಕೋಟ್ಯಾನ್ ವೇದಿಕೆಯಲ್ಲಿದ್ದರು. ಶಿಕ್ಷಕರಾದ ಸಿದ್ದರಾಮ್ ಸಿ ದಸಮಾನೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮವನ್ನು ಹರೀಶ್ ಜಿ ಸಾಲಿಯಾ ನಿರೂಪಿಸಿದರು. ಶಿಕ್ಷಕಿ ಹೇಮಗೌಡ ಅತಿಥಿಗಳನ್ನು ಪರಿಚಯಿಸಿ ಕೊನೆಗೆ ಧನ್ಯವಾದ ಸಮರ್ಪಿಸಿದರು. ಬಳಿಕ ಮತ್ತೆ ಶಾಲಾ ವಿದ್ಯಾರ್ಥಿಗಳಿಂದ, ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರೆಯಿತು. ಸರಿಗಮ ಕೇಳಿತು ಸಮ ಹಂಚಿತು, ಜುಡು ಜುಡು ನೀರಲ್ಲಿ ತಿಲ್ಲಗಾಡಿತು, ನೋಡೋಕೆ ನಾ ಬಂದರೆ ನಿನ್ನದೇ ತಕಚೈ ಕಂಡಿತು, ತಕದಿ ನೀ ಹಂಚಿತು. ಅಲ್ಲೊಂದು ರಾಜರ ಬೀದಿದೆ, ಇನ್ನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ, ಇಲ್ಲೊಂದು ಹೃದಯ ಕೋಟೆಯಿದೆ, ಇಲ್ಲಿ ಅಕ್ಕರು ನೆಚ್ಚಿನ ಕಾವಲು ದಾಟಿದ ಚೋರಿಯು ನೀನೇನು. ಹತ್ತಿರ ಬಲು ಎತ್ತರ ಎತ್ತರ ನಿನ್ನಂದರೆ ಬಲೆ ಬಲಿ ಚಂದದ ಚೆಂದುಳಿ ಎಂದು ಮಿಂಚು ಕೂಡ ನಾಚುವ ಮಿಂಚಿನ ಬಳಿ ನೀನು.
ಅಂದ್ರೆ ಭಾರಿ ಹಾಡಿರೋ ನಾನು ನನ್ನ ದೋಸ್ತು ಅಂದ್ರೆ ಭಾರಿ ಹಾಡಿರೋ ಎಲ್ಲದಕ್ಕೂ ಮಸ್ತು ಅಂದ್ರೆ ಭಾರಿ ಹಾಡಿರೋ ಸುಸ್ತುವಾಗಿ ಕಷ್ಟವಿದ್ದೆ ಭಾರಿ ಹಾಡಿರೋ ವಿನಯ ಭಾಷೆ ನಿಮ್ಮಗಿದ್ದರೆ ಸತ್ಯತೆ ಇದ್ದರೆ ಅಡು ಅನ್ನುತ್ತಾರೆ ಮುರುಗುರಿಯ ಸರಿದಾರಿ ನಿಮಗಿದ್ದರೆ ಪ್ರತಿ ಸಲ ನಾವು ಚಲಿಯೋಕೆ ಮನಸ್ಸಿದ್ದರೆ ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ ಈ ದೇಶಕ್ಕೆ ಕೊಡತಕ್ಕಿ ನೀವೆಂದರೆ we miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಶಾಲಾ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಬಿಲ್ಲವರ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಸದಸ್ಯರು, ಶಿಕ್ಷಣ ಪ್ರೇಮಿಗಳು, ತುಳು ಕನ್ನಡಿಗರು ಗುರು ನಾರಾಯಣ ರಾತ್ರಿ ಪ್ರೌಢಶಾಲೆಯ 64ನೇ ವಾರ್ಷಿಕೋತ್ಸವ ಮತ್ತು ಪಾರಿತೋಷಕಗಳ ವಿತರಣಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.